ಮೇಘ್ನಾ, ಎಷ್ಟು ಚೆನ್ನಾಗಿದ್ದಾಳೆ. ಮುಖ ನೋಡು, ಹೊಳಿತಿದ್ದಾಳಲ್ಲೂ. ಒಳ್ಳೆ ಪ್ಲೇಟ್ ಪೌಡರ್ ಹಾಕಿ ತೊಳೆದಾಗಿದೆ. ಯಾಕೆ ತಪ್ಪು ತಿಳ್ಕೊಬೇಡಮ್ಮ. ನಮ್ಮ ಕಲಾ ಯಾವಾಗಲೂ ಅಡುಗೆ ಮನೇಲೇ ಇರ್ತಾಳೆ, ಅದಕ್ಕೆ ಹೀಗೆ ಮಾತಾಡೋದು. ಪರವಾಗಿಲ್ಲ ಅಮ್ಮ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಶ್ರೀ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ನಿನಗೆ ಗೊತ್ತಾ ಮೇಘ್ನಾ, ಶ್ರೀ ಜಾಹ್ನವಿಗೆ ಒಂದು ಮಗು ಆಗಿದೆ. ಹಾ, ಅದಿತಿ ಅಂತ ಅವಳ ಹೆಸರು. ನಮ್ಮ ಜಾಹ್ನವಿನೂ ಅಷ್ಟೇ ನಮ್ಮನ್ನೆಲ್ಲ ತುಂಬಾ ಹೊಂದ್ಕೊಂಡಿದ್ದಾಳೆ. ಶ್ರೀನ ಸ್ವಲ್ಪ ತಿಕ್ಲು, ತಲೆ ಸರಿಗಿಲ್ಲ. ಕಲಾ, ನಾನು ಏನ್ ತಪ್ಪು ಹೇಳಿದೆ? ಇವತ್ತನ್ನ ಹೇಳಿದ್ರೆ ಏನ್ ಮಾಡ್ತಕ್ಕ, ಯಾಕೆ ಕೈ ಹೇಳಿದ್ಯಾ? ಮೇಘ್ನಾ, ನೀನ್ ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ಯಾ? ಮದ್ವೆ ಓಡಾಟ ಅಲ್ವಾ, ಅದಕ್ಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂತ ಕಾಣುತ್ತೆ ಅಲ್ವಾ? ಅಯ್ಯೋ ಲಲಿತಕ್ಕ, ಇವಳು ಸ್ವರ್ಗ ಹೋಗಿರೋದು ಊಟ ಮಾಡದೆ ಇರೋದ್ರಿಂದ ಅಲ್ಲ. ಮದ್ವೆ ಹತ್ರ ಬಂತಲ್ವಾ, ಆ ಟೆನ್ಷನ್ಗೆ ಸ್ವರ್ಗ ಹೋಗಿದ್ದಾಳೆ. ಮದ್ವೆ ಹತ್ರ ಬಂದ್ರೆ ಟೆನ್ಷನ್ ಆಗತ್ತೇನೆಲ್ಲೂ? ಸಂತೋಷ ಆಗೋದ್ ಬೇಡ್ವಾ? ಹುಡುಗ ಯಾರು? ಕಲಾ, ನಾವು ಮೇಘನನ್ ಮದ್ವೆ ಹೂವಿಡ್ಲಿಕ್ಕೆ ಬಂದಿದ್ದೀವಿ. ಮರ್ತೋದ್ಯಾ ನಮ್ಮ ಮದ್ವೆಲಿ ಏನಾಯ್ತು ಅಂತ? ಅದೇ 5 ಜನ ಮುತ್ತೈದೆ. ಗಂಡು ಯಾರು ಅಂತ ಕೇಳಿದ್ರೆ ಬೇಡ್ದಿರೋ ಪುರಾಣ ಎಲ್ಲ ಹೇಳ್ಕೊಂಡ್ ಕೂತಿದ್ದೀರಲ್ಲ ನೀವು. ಮದ್ವೆ ಗಂಡು MLA ವಿಕ್ರಮ್ ಸಿಂಹ ಅವರು. ನಾರಾಯಣ್ ಪಟ್ಟಣದ ಒಂದು ಟೀಚರ್ ಮದ್ವೆ ಆಗ್ತಿದಾರಲ್ವಾ? ಇವಳೆ ಆ ಟೀಚರ್ ಮೇಘನ. ಎಲ್ಲ ನೀನೇ ಮಿಸ್ಗೈಡ್ ಮಾಡಿದ್ದು. ಕಂಗ್ರಾಚುಲೇಷನ್, ತುಂಬಾ ಒಳ್ಳೆ ಹುಡುಗನ್ ಸೆಲೆಕ್ಟ್ ಮಾಡಿದ್ಯಾ. ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಕಂಗ್ರಾಟ್ಸ್. ನಮ್ಮ ಮದ್ವೆಲಿ ಏನಾಯ್ತು ಗೊತ್ತಾ? ನಿಲ್ಸೆ ನಿನ್ ತಂದೆ ಪುರಾಣ, ಅವಳ ಬಗ್ಗೆ ವಿಚಾರಿಸು. ಮಾಲ್ತಕ್ಕ, ವಿಚಾರಿಸೋದೇನಿದೆ? ಅವಳ ಮುಖದ ಲಕ್ಷಣ ನೋಡಿದ್ರೇನೆ ಗೊತ್ತಾಗುತ್ತೆ. MLA ಸಾಹೇಬ್ರು ಕನ್ಸ್ ಮನ್ಸಿನಲ್ಲೂ ಕಾಡ್ತಿದ್ದಾರೆ ಅಂತ. ಅಕ್ಕ, ಅಕ್ಕ ಎಲ್ಲಿದ್ಯೆ? ಊಟ ತಂದಿದ್ದೀನಿ, ಬಾ. ಅಕ್ಕ, 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 ಎಲ್ಲೋದ್ಲು ಅಕ್ಕ? ಅಪ್ಪ ಬೇರೆ ಮನೇಲಿಲ್ಲ. ನಾನು ಬರೋವರೆಗೂ ಅವಳನ್ನ ಎಲ್ಲೂ ಹೊರಗಡೆ ಬಿಡಬೇಡ, ಅವಳು ಕಾಯ್ತಾ ಇರು ಅಂತ ಹೇಳಿದ್ರು. ನಾಳೆ ಬೀಗರು ಬರ್ತಾರೆ, ನಾಳೆನೇ ವರಪೂಜೆ. ಈ ಅಕ್ಕ ಎಲ್ಲಿ ಹೋದ್ಲು? ಅಕ್ಕ, 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 ಅಕ್ಕ,
ಒಂದೇನೆ ಸಿಂಗು ತುಂಬಾ ಉಪಕಾರ ಆಯ್ತು ಕಣಯ್ಯ. ನೀನೇನು ಯೋಚನೆ ಮಾಡಬೇಡ ಮೂರ್ತಿ, ನಾನು ಮಂತ್ರಿಸ್ಕೊಡೋ ಯಂತ್ರ ತಗೊಂಡೋಗಿ ಅವಳು ಕಟ್ಟು, ಆಮೇಲೆ ನೋಡು ಅವಳು ತುಟುಕ್ ಪಿಟಿಕ್ ಅನ್ನಲ್ಲ. ಈಗ ಮೇಘನ ಎಲ್ಲಿದ್ದಾಳ? ಮನೆಯಲ್ಲೇ ಮಲಗಿದಾಳೆ. ಮಧುರನ್ನ ಕಾವಲು ಹಾಕ್ಬಿಟ್ಟು ಬಂದಿದ್ದೀನಿ. ನಾನು ಯಂತ್ರ ಮಂತ್ರಿಸ್ಕೊಟ್ಟೆ, ಆಮೇಲೆ ನಿನ್ನ ಮನೆ ಹತ್ರ ಬರ್ತೀನಿ. ತುಂಬಾ ಉಪಕಾರ ಆಯ್ತಯ್ಯ. ನರಸಿಂಹಸ್ವಾಮಿ ದೇವರೇ ಸ್ವತಃ ನಮ್ಮ ಮನೆಗೆ ಬಂದಂಗಾಯ್ತು. ಬಾ ಹೋಗೋಣ. ಅಪ್ಪ, ಅಪ್ಪ ಅಪ್ಪ ತಡ ಆಯ್ತು. ಮನೆಗೆ ಬರ್ಬೇಕಲ್ವಾ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ನೀನೊಬ್ಬಳೇ ಬಂದ್ಯಾ? ಮಧುರ ಎಲ್ಲೇ? ಜೊತ್ತಲ್ಲಿ ನೀನೊಬ್ಳೇ ಓಡಾಡ್ಬೇಡ ಅಂತ ಹೇಳಿದ್ದೆ ಅಲ್ವಾ ನಾನು? ಒಳ್ಳೇದಾಯ್ತು, ಬಾ ದೇವಸ್ಥಾನಕ್ಕೆ ಹೋಗಿದ್ ಬರೋಣ. ದೇವಸ್ಥಾನ ಬಾಗ್ಲಾಕಿದೆ. ಈಗ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು? ಬಾ ಮನೆಗೆ ಹೋಗೋಣ. ಹಲಸಿಂಗ ಒಂದು ಪ್ರಸಾದ ಕೊಡ್ತಾನೆ, ತಗೊಂಡು ಹೋಗೋಣ ಬಾ ಅಮ್ಮ. ನಿಮಗೆ ಮಾಡೋ ಕೆಲಸ ಇದೇನ್ರಿ? ನಿಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಊರವರು ಯಾಕೆ? ಅಪ್ಪ ನೀನ್ ನಡಿ ಮನೆಗೆ ಹೋಗೋಣ. ಅಪ್ಪ ನನ್ ಬಿಟ್ಬಿಡಪ್ಪ. ನಿನ್ ಮಗಳು ನಾನು, ನನ್ನೇ ಹೀಗೆ ಬಲವಂತವಾಗಿ ಕಟ್ಟಾಗ್ತೀಯಪ್ಪ. ಬಿಡಪ್ಪ. ಬಿಡಪ್ಪ. ಯಾ